ಫಟಾಫಟ್ 20ಗೆ ಸ್ವಾಗತ. ನಾನು ಚೈತ್ರಾಂಚನ್. ನಾನು ಮಧು ನಾಗರಾಜ್. ಈ ಕ್ಷಣದ 20 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ರಾಜಕೀಯದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದ ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಇನ್ನು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದಿದ್ದೇವೆ, ಮುಂದೆಯೂ ಮುಂದುವರಿತೇವೆ ಅಂತ ಹೇಳಿದ್ದಾರೆ. ನೈಸ್ ರೀಲ್ಸ್ ಮಾರ್ನಿಂಗ್ ಅಂತ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಹೆಸರಿನಲ್ಲಿ ಯುವತಿಗೆ ಮೆಸೇಜ್ ಮಾಡಲಾಗಿದೆ. ಶಾಸಕನ ಹೆಸರಿನಲ್ಲಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಂ ನಕಲಿ ಖಾತೆಯನ್ನ ತೆರೆದು ಹಲವರಿಗೆ ಸಂದೇಶ ಕಳಿಸಲಾಗಿದೆ. ನಕಲಿ ಖಾತೆ ಬಗ್ಗೆ ಜಯನಗರ ಶಾಸಕ ರಾಮಮೂರ್ತಿ ಸೈಬರ್ ಕ್ರೈಂ ಠಾಣೆಗೆ ದೂರು ನೀಡಿದ್ದಾರೆ. ಬೆಳಗಾವಿ ಹಿಂಡಲಗ ಜೈಲಿಗೆ ಮಾನವ ಹಕ್ಕುಗಳ ಆಯೋಗ ದಿಢೀರ್ ಭೇಟಿ ಕೊಟ್ಟಿದೆ. ಶ್ಯಾಮ್ ಭಟ್ ನೇತೃತ್ವದ ನಿಯೋಗ ಜೈಲಿನೊಳಗಡೆ ಮೊಬೈಲ್ ಮಾದಕ ವಸ್ತು ಎಸೆದ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದಿದೆ. ಜೈಲಿನ ಮುಖ್ಯ ಅಧೀಕ್ಷಕ ಕೃಷ್ಣಮೂರ್ತಿ ಅವರಿಂದ ಮಾಹಿತಿ ಕಲೆ ಹಾಕಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆತ್ತ ಮಗಳನ್ನೇ ತಂದೆ ವೇಶ್ಯವಾಟಿಕೆ ದಂಧೆಗೆ ದೂಡಿರುವುದು ಬಯಲಾಗಿದೆ. ಬಾಲಕಿಯ ತಂದೆ, ಅಜ್ಜಿ ಸೇರಿದಂತೆ 12 ಜನರನ್ನ ಈಗ ಬಂಧಿಸಲಾಗಿದೆ. ಕಿಂಗ್ ಪಿನ್ ಭರತ್ ವಿರುದ್ಧ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿಯೂ ಕೇಸ್ ದಾಖಲಾಗಿದೆ. ರಾಜ್ಯದ ಹಲವೆಡೆ ಡಕೋಟಾ ಬಸ್ಗಳು ಓಡಾಡ್ತಾ ಇದೆ. ಬಾಗಲಕೋಟೆಯಲ್ಲಿ ಕಿತ್ತೋದ ಬಸ್ಗಳು ಸಂಚರಿಸ್ತಾ ಇದೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಸರ್ಕಾರಿ ಬಸ್ಗಳ ಬಣ್ಣ ಬಯಲಾಗಿದೆ. ಬಸ್ನ ಟಾಪ್ ಅಲ್ಗಾಡ್ತಾ ಇದ್ದು ಮೆಟ್ಟಿಲು ಕೂಡ ಕಿತ್ತು ಹೋಗಿದೆ. ಅಕ್ಕಿ ಕಾಳಿನ ಗಾತ್ರದ ಕಲ್ಲಿನಲ್ಲಿ ಗವಿಸಿದ್ದೇಶ್ವರ ಗದ್ದುಗೆ ಮೂರ್ತಿ ಮಾಡಲಾಗಿದೆ. ಕೊಪ್ಪಳದ ಕಲಾವಿದ ಪ್ರಕಾಶ್ ಶಿಲ್ಪಿ ಕುಂಚದಲ್ಲಿ ಮೂರ್ತಿ ಮೂಡಿ ಬಂದಿದೆ. ಈ ಹಿಂದೆ ಅಕ್ಕಿ ಕಾಳಿನಷ್ಟು ಗಾತ್ರದಲ್ಲಿ ಮಹಾತ್ಮ ಗಾಂಧಿ ಶಿವಲಿಂಗ ಕೆತ್ತನೆ ಮಾಡಿದ್ರು. ಕರ್ನಾಟಕ ತಂಡದ ದೇವದತ್ ಪಡಿಕ್ಕಲ್ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಅವರ ಬ್ಯಾಟಿಂಗ್ ಅದ್ಭುತವಾಗಿದ್ದು ಈ ಟೂರ್ನಿಯಲ್ಲಿ ಆಡಿದ 6 ಪಂದ್ಯಗಳಲ್ಲಿ 4 ಶತಕಗಳ ಮೂಲಕ ರನ್ ಹೊಳೆ ಹರಿಸಿದ್ದಾರೆ. ತೆಂಡೂಲ್ಕರ್ ನಿವಾಸದಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ. ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಅವರು ಸಾನಿಯಾ ಚಂದೋಕ್ ಅವರನ್ನ ಮಾರ್ಚ್ 5ರಂದು ವಿವಾಹವಾಗಲಿದ್ದಾರೆ. ಮಾರ್ಚ್ 3ರಿಂದಲೇ ಮದುವೆ ಕಾರ್ಯಕ್ರಮ ಆರಂಭವಾಗಲಿದೆ. 2025ರ ಆಗಸ್ಟ್ನಲ್ಲಿ ಅರ್ಜುನ್ ತೆಂಡೂಲ್ಕರ್ ಮತ್ತು ಸಾನಿಯಾ ನಿಶ್ಚಿತಾರ್ಥವಾಗಿದ್ದರು. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಗೆ ಐಸಿಸಿ ಶಾಕ್ ನೀಡಿದೆ. ಭಾರತದಿಂದ ಟಿ20 ವಿಶ್ವಕಪ್ ಸ್ಥಳಾಂತರ ಮಾಡಬೇಕೆಂಬ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಮನವಿಯನ್ನ ಐಸಿಸಿ ತಿರಸ್ಕರಿಸಿದೆ. ಭಾರತದಲ್ಲಿ ಆಡಿ, ಇಲ್ಲದಿದ್ದರೆ ಟೂರ್ನಿಯಿಂದ ಹೊರನಡೆಯಿರಿ ಅಂತ ಹೇಳಿದೆ.